ಲಾಸ್ಟ್ ವಿಡಿಯೋನಲ್ಲಿ ನಾವು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಗಳ ರೇಂಜ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಅದಕ್ಕಿಂತಲೂ ಹಿಂದಿನ ವಿಡಿಯೋನಲ್ಲಿ ಡೊಮೈನ್ ಡಿಸ್ಕಸ್ ಮಾಡಿದ್ವಿ. ಸೊ ಫೈನಲಿ ಎಲ್ಲ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಗಳ ಡೊಮೈನು ಮತ್ತು ರೇಂಜ್ಗಳ ಬಗ್ಗೆ ನಮಗೆ ಗೊತ್ತಾಗಿತ್ತು. ಸೊ ಇನ್ ದಿಸ್ ವಿಡಿಯೋ ವಿ ವಿಲ್ ಡಿಸ್ಕಸ್ ಅಬೌಟ್ ಗ್ರಾಫ್ಸ್ ಆಫ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ಸೊ ಆ ಗ್ರಾಫ್ ಹೇಗಿರುತ್ತದೆ ಮತ್ತು ಆ ಗ್ರಾಫ್ನ ಯೂಸ್ ಮಾಡಿ ಡೊಮೈನ್ ಮತ್ತು ರೇಂಜ್ ಐಡೆಂಟಿಫೈ ಮಾಡೋದು ಅದೆಲ್ಲ ನೋಡೋಣ. ನೋಡಿ, ಗ್ರಾಫ್ ಯಾವ ರೀತಿ ಬಿಹೇವ್ ಮಾಡುತ್ತೆ ಅಂತಂದರೆ, ಒಂದು ಟೇಬಲ್ ಏನು ಹಾಕಿದ್ನಲ್ಲ ನಾನು, ಅದರ ತೋರಿಸಿದ್ನಲ್ಲ ಯಾವ ರೀತಿ ಬಿಹೇವಿಯರ್ ಇರುತ್ತೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ದು ಅಂತೇಳಿ, ಅದೇ ರೀತಿಯೇ ಆ ಬಿಹೇವಿಯರ್ ಎಲ್ಲನೂ ಇಲ್ಲಿ ನಾವೇನು ಮಾಡ್ಬೋದು, ಅಬ್ಸರ್ವ್ ಮಾಡ್ಬೋದು. ನೋಡಿ, ದಿಸ್ ಈಸ್ ದ ಗ್ರಾಫ್ ಆಫ್ ಸೈನ್ ಫಂಕ್ಷನ್. ಫ್ರಮ್ ದಿಸ್ ಗ್ರಾಫ್ ಯು ವಿಲ್ ಕಮ್ ಟು ನೋ that the domain of the function is set of all real numbers. ನೋಡಿ, ಎಕ್ಸ್ ಆಕ್ಸಿಸ್ ಎಲ್ಲ ವ್ಯಾಲ್ಯೂಸ್ಗಳು ಕೂಡ ಸೈನು ಡಿಫೈನ್ ಆಗಿದೆ. ಸೊ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ ಈಸ್ ದ ಡೊಮೈನ್. ಆ್ಯಂಡ್ ವಾಟ್ ಈಸ್ ದ ರೇಂಜ್? ನೋಡಿ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಲ್ಲಿವರೆಗೆ ಹೋಗ್ತದೆ ಅಂತಂದರೆ 1ವರೆಗೆ, ಮತ್ತು ಮಿನಿಮಮ್ ವ್ಯಾಲ್ಯೂ ಎಲ್ಲಿವರೆಗೆ ಹೋಗಿರುತ್ತೆ ಅಂತಂದರೆ -1ವರೆಗೆ ಹೋಗಿದೆ. ನೋಡಿ, -1 ಮತ್ತು 1 ನಡುವೆ ಹೋಲ್ ಗ್ರಾಫ್ ಇರೋದ್ರಿಂದ ದ ರೇಂಜ್ ಆಫ್ ದ ಸೈನ್ ಫಂಕ್ಷನ್ ಈಸ್ ಕ್ಲೋಸ್ಡ್ ಇಂಟರ್ವಲ್ -1 to 1. ಇಲ್ಲಿ ಅದೇನು ಬಿಹೇವಿಯರ್ ಇತ್ತಲ್ಲ ಅದನ್ನು ಕ್ಲಿಯರಾಗಿ ಅಬ್ಸರ್ವ್ ಮಾಡ್ಬೋದು. ಫಸ್ಟ್ ಇಂಟರ್ವಲ್ ಅಂತಂದರೆ 0 to π/2 ನಡುವೆ ವ್ಯಾಲ್ಯೂ ಇನ್ಕ್ರೀಸಸ್ ಫ್ರಮ್ 0 to 1 ಅಂತ ಇತ್ತು. ನೋಡಿ, 0 ಇಂದ ನಿಧಾನಕ್ಕೆ 1ಗೆ ಇನ್ಕ್ರೀಸ್ ಆಗ್ತದೆ. ಸೆಕೆಂಡ್ ಕ್ವಾಡ್ರೆಂಟಲ್ಲಿ π/2 to π ನಲ್ಲಿ ವ್ಯಾಲ್ಯೂ ಡಿಕ್ರೀಸಸ್ ಫ್ರಮ್ 1 to 0 ಅಂತ ಇತ್ತು. ನೋಡಿ, 1 to 0 ಡಿಕ್ರೀಸ್ ಆಗ್ತದೆ. ಇನ್ ಥರ್ಡ್ ಕ್ವಾಡ್ರೆಂಟ್ π to 3π/2, ಆ ಕ್ವಾಡ್ರೆಂಟಲ್ಲಿ ವ್ಯಾಲ್ಯೂ ಡಿಕ್ರೀಸಸ್ ಫ್ರಮ್ 0 to -1 ಅಂತ ಇತ್ತು. ಬೇಕಿದ್ರೆ ಆ ಟೇಬಲ್ ನಿಮ್ಮ ಹತ್ರ ಇದ್ರೆ ನೋಡಿ, ಅಬ್ಸರ್ವ್ ಮಾಡಿ. 0 to -1 ಡಿಕ್ರೀಸ್ ಆಗ್ತದೆ, ನೆಕ್ಸ್ಟ್ ಇನ್ಕ್ರೀಸ್ ಆಗ್ತದೆ, ಡಿಕ್ರೀಸ್. ಸೊ ದಿಸ್ ಇಸ್ ಹೌ the behavior of the sine will be. So similarly, this is the graph of cos function. So sine ಮತ್ತು ಕಾಸ್ಗೆ ಒಂದಷ್ಟು ಸಿಮಿಲಾರಿಟೀಸ್ ಇದೆ ಮತ್ತು ಒಂದಷ್ಟು ಡಿಫ್ರೆನ್ಸಸ್ ಇದೆ. ನೋಡಿ, ಸಿಮಿಲಾರಿಟೀಸ್ ಏನು ಅಂತಂದರೆ, ನೋಡೋಕೆ ಆಲ್ಮೋಸ್ಟ್ ಸೇಮ್ ಕಾಣ್ತವೆ, ಎರಡೂ ವೇವ್ ಥರನೇ ಕಾಣಿಸುತ್ತೆ. ಆದರೆ ಅಲ್ಲಿ ಏನು ಅಂತಂದರೆ ಸೈನ್ 0 ಬಟ್ ಹಿಯರ್ ಕಾಸ್ 0 ಈಸ್ 1. ಸೊ ಅದೇ ರೀತಿ ಸೈನ್ π/2 ಈಸ್ 1, ಕಾಸ್ π/2 ಈಸ್ 0. ಅದೇ ರೀತಿ ಕಂಟಿನ್ಯೂ ಆಗ್ತಾ ಹೋಗ್ತದೆ. ಏನು ಸಿಮಿಲಾರಿಟೀಸ್ ಮತ್ತೊಮ್ಮೆ ಅಂತಂದರೆ, ಡೊಮೈನ್ ಆಫ್ ಬೋತ್ ಸೈನ್ ಆ್ಯಂಡ್ ಕಾಸ್ ಆರ್ ಸೇಮ್. ಸೈನ್ ಕೂಡ ಹೋಲ್ ರಿಯಲ್ ನಂಬರ್ಸ್ಗೆ ಡಿಫೈನ್ ಆಗ್ತದೆ, ಕಾಸ್ ಕೂಡ ಹೋಲ್ ರಿಯಲ್ ನಂಬರ್ಸ್ಗೆ ಡಿಫೈನ್ ಆಗ್ತದೆ. ಸೈನ್ ಮತ್ತು ಕಾಸ್ನ ರೇಂಜ್ಗಳು ಕೂಡ ಸೇಮ್, -1 to 1 ಕ್ಲೋಸ್ಡ್ ಇಂಟರ್ವಲ್. ಇದು ಕೂಡ ಮ್ಯಾಕ್ಸಿಮಮ್ 1ಗೆ ಹೋಗ್ತದೆ, ಮಿನಿಮಮ್ -1ಗೆ ಹೋಗ್ತದೆ. ಸೊ ಬಿಹೇವಿಯರ್ ಕೂಡ ಸೇಮ್ ಅಬ್ಸರ್ವ್ ಮಾಡ್ಬೋದು. So this is the graph of cos. Now we are moving towards the next graph, that is tan. Tan ನೋಡಿ, ಎಲ್ಲ ಕಡೆನೂ ಡಿಫೈನ್ ಆಗಿಲ್ಲ. ಸೊ ಟ್ಯಾನನ್ನು ಆ್ಯಕ್ಚುಯಲ್ ಡೆಫಿನೇಷನ್ ಯಾವ ರೀತಿ ಇತ್ತು, ಡೊಮೈನ್ ಏನಿತ್ತು ಅಂತಂದರೆ ಅಲ್ಲಿ r-, ಸೊ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸಲ್ಲಿ ಎಲ್ಲೆಲ್ಲಿ ಡಿಫೈನ್ ಆಗಿರಲಿಲ್ಲ ಅಂತಂದರೆ ಆಡ್ ಮಲ್ಟಿಪಲ್ ಆಫ್ π/2 ಹತ್ರ ಡಿಫೈನ್ ಆಗಿರಲಿಲ್ಲ. ಆಲ್ ದೋಸ್ x such that x belongs to x is a real number and x is equal to 2n plus 1 π/2, ಅಂದರೆ ಆಡ್ ಮಲ್ಟಿಪಲ್ ಆಫ್ π/2 ವೇರ್ n ಈಸ್ ಅನ್ ಇಂಟೀಜರ್. ಸೊ ದಿಸ್ ಈಸ್ ದ ಡೊಮೈನ್. ಇಷ್ಟು ಡೊಮೈನ್. ಇಷ್ಟೆಲ್ಲ ಬರೆಯೋ ಬದಲಿಗೆ r - 2n plus 1 π/2 ವೇರ್ n ಅದು ಕೂಡ ಬರಿಬೋದು. ಸುಮ್ಮನೆ ಇಷ್ಟೆಲ್ಲ ಬರೆಯೋ ಬದಲಿಗೆ ನಾನು ಅದನ್ನೇ ಬರೆದು ಬಿಡ್ತೀನಿ. ಸೊ ಸಿಂಪಲ್ ಆಗಿ ಅದನ್ನು ಈ ರೀತಿ ಬರೆದು ಬಿಡ್ತೀನಿ ನಾನು. ಏನಂತಂದರೆ x equal to 2n plus 1 π/2 where n belongs to integers. ಸೊ ದಿಸ್ ಇಸ್ ದ ಡೊಮೈನ್. ಇಲ್ಲಿಂದ ಎಲ್ಲಿಗೆ ಡಿಫೈನ್ ಆಗಿದೆ ನೋಡಿ, ವೈ ಆಕ್ಸಿಸ್ ಮೇಲೆ ಎಲ್ಲ ವ್ಯಾಲ್ಯೂಸ್ಗೂ ಕೂಡ ಡಿಫೈನ್ ಆಗಿದೆ. ಸೊ ವೈ ಆಕ್ಸಿಸ್ನ ಎಲ್ಲಿಂದ ಎಲ್ಲಿವರೆಗೆ ಸ್ಟ್ರೆಚ್ ಆಗಿರುತ್ತಲ್ಲ ಅದನ್ನು ನಾವು ರೇಂಜ್ ಅಂತ ಕರಿತೀವಿ. ಸೊ ಪಾಸಿಟಿವ್ ಇನ್ಫಿನಿಟಿ ಹಿಂಗೆ ಹೋಗ್ತಾನೆ ಇರ್ತದೆ, ಈ ಕಡೆ ನೆಗೆಟಿವ್ ಇನ್ಫಿನಿಟಿ ಕಡೆ ಹೋಗ್ತಾ ಇರ್ತದೆ. ಸೊ ರೇಂಜ್ ಏನು ಬರುತ್ತೆ ಅಂತಂದರೆ -∞ to +∞, ಅಥವಾ ವಿ ಕ್ಯಾನ್ ರೈಟ್ ಇಟ್ ಆಸ್ ಆರ್ ಆಲ್ಸೋ. ದಿಸ್ ಈಸ್ ದ ರೇಂಜ್ ಆಫ್ ಆರ್. ಇಲ್ಲಿ ಈ ಡಾಟೆಡ್ ಲೈನ್ಗಳು ಏನು ಹೇಳುತ್ತೆ ಅಂತಂದರೆ π/2 ಹತ್ರ ಡಿಫೈನ್ ಆಗಿಲ್ಲ ಅಂತ ಹೇಳ್ತದೆ. ಸೊ ಡಿಫೈನ್ ಆಗಿಲ್ಲ. ಸೊ ಈ ಗ್ರಾಫು ಯಾವುದೇ ಕಾರಣಕ್ಕೂ ಈ ಡಾಟೆಡ್ ಲೈನ್ ಏನಿದೆ ಇದನ್ನು ಕಟ್ ಮಾಡ್ಕೊಂಡು ಕ್ರಾಸ್ ಆಗಿ ಹೋಗಲ್ಲ. ಇಟ್ ವಿಲ್ ಗೋ ವೆರಿ ನಿಯರ್ ಟು ದಿಸ್ ಲೈನ್ ಬಟ್ ಇಟ್ ವಿಲ್ ನಾಟ್ ರೀಚ್ ಆರ್ ಕ್ರಾಸ್ ದಿಸ್ ಲೈನ್. π/2ನ ಟಚ್ಚು ಮಾಡಲ್ಲ, ಕ್ರಾಸು ಮಾಡಲ್ಲ. ಅದೇ ರೀತಿ ನೆಗೆಟಿವ್ ಇನ್ಫಿನಿಟಿ ಕಡೆನೂ ಹೋಗ್ತಾನೆ ಇರ್ತದೆ ಈ ಲೈನು, ಹೀಗೆ ಹೋಗ್ತಾನೆ ಇರುತ್ತೆ ಈ ಲೈನು. ಆದರೆ ಯಾವುದೇ ಕಾರಣಕ್ಕೂ ಈ ಡಾಟೆಡ್ ಲೈನನ್ನು ಟಚ್ ಮಾಡಲ್ಲ ಮತ್ತು ಕ್ರಾಸ್ ಮಾಡಲ್ಲ ಅನ್ನೋದು ಈ ಡಾಟೆಡ್ ಲೈನ್ಗಳು ಹೇಳ್ತವೆ. ಸೊ ದಿಸ್ ಈಸ್ ದ ಗ್ರಾಫ್ ಆಫ್ ಟ್ಯಾನ್. ಸಿಮಿಲರ್ಲಿ ದ ಗ್ರಾಫ್ ಆಫ್ ಕೊಸೆಕ್ ಈಸ್ ಲೈಕ್ ದಿಸ್.
ಸೊ ಇಲ್ಲಿ ಡೊಮೈನ್ ಏನಿದೆ ಅಂತಂದರೆ ಕೊಸೆಕ್. ಅಬ್ಸರ್ವ್ ಮಾಡಿ ಎಲ್ಲೆಲ್ಲಿ ಇದು ಡಿಫೈನ್ ಆಗಿಲ್ಲ ಅಂತ. ಎಲ್ಲೆಲ್ಲಿ ಡಿಫೈನ್ ಆಗಿಲ್ಲ ಅಂತಂದರೆ ಪೈ, 2π, 3π. ಸೊ ಇಲ್ಲಿ ಡಿಫೈನ್ ಆಗಿಲ್ಲ ಅಂದರೆ ಇಂಟಿಗ್ರಲ್ ಮಲ್ಟಿಪಲ್ ಆಫ್ ಪೈ ಹತ್ರ ಡಿಫೈನ್ ಆಗಿಲ್ಲ. ಸೊ ವಿ ಕ್ಯಾನ್ ರೈಟ್ ಇಟ್ ಆಸ್ ಆರ್ ಮೈನಸ್ ಎಕ್ಸ್ ಈಕ್ವಲ್ ಟು ಇಂಟಿಗ್ರಲ್ ಮಲ್ಟಿಪಲ್ ಆಫ್ ಪೈನ ಎನ್ ಪೈ ಅಂತ ಬರೀತೀವಿ, ವೇರ್ ಎನ್ ಈಸ್ ಎನ್ ಇಂಟೀಜರ್. ದಿಸ್ ಈಸ್ ದ ಡೊಮೈನ್. ಆ್ಯಂಡ್ ರೇಂಜ್ ಏನು ಅಂತಂದರೆ ಆರ್ ಮೈನಸ್ ಓಪನ್ ಇಂಟರ್ವಲ್ -1, ಹಿಂಗಾದರೂ ಬರಿಬಹುದು, ಅಥವಾ -∞ to -1 ಕ್ಲೋಸ್ಡ್ ಯೂನಿಯನ್ 1 to ∞. ಸೊ ಈ ರೀತಿನಾದರೂ ಬರಿಬೋದು. ನೋಡಿ ರೇಂಜ್ ಎಲ್ಲಿಂದ ಎಲ್ಲಿವರೆಗಿದೆ ಅಂತಂದರೆ -∞ ಇಂದ ಡಿಕ್ರೀಸ್ ಆಗ್ತಾ 1ವರೆಗೆ ಬರ್ತದೆ. ಮತ್ತೆ 1 ಇಂದ ಇನ್ಕ್ರೀಸ್ ಆಗ್ತಾ ಇನ್ಫಿನಿಟಿಗೆ ಹೋಗ್ತದೆ. ಅದೇ ರೀತಿ -∞ ಇಂದ ಇನ್ಕ್ರೀಸ್ ಆಗ್ತಾ -1ವರೆಗೂ ಬಂದು ಮತ್ತು -1 ಇಂದ ರಿಟರ್ನ್ -∞ ಹೋಗ್ತದೆ. ಹಾಗಾಗಿ -1 ಮತ್ತು 1 ನಡುವೆ ಯಾವುದೇ ಗ್ರಾಫ್ ಇರಲ್ಲ. ಸೊ -1 ಮತ್ತು 1 ನಡುವೆ ಗ್ರಾಫ್ ಇರಲ್ಲ, ಹಂಗಾಗಿ ಈ ಪಾರ್ಟ್ನ ತೆಗೆದಾಕಿದ್ದೀವಿ. ಸೊ ಉಳಿದ ಎಲ್ಲ ಪಾರ್ಟು ಇರ್ತದೆ. ಸೊ ಈ ರೀತಿನಾದರೂ ಬರಿಬೋದು, ಅಥವಾ -∞ to -1. ನೋಡಿ -∞ ಇಂದ -1ವರೆಗೂ ಇದೆ. ಸಿಮಿಲರ್ಲಿ ∞ಯಿಂದ +1ವರೆಗೂ ಇದೆ. ಸೊ ಅಥವಾ 1 ಇಂದ ∞ವರೆಗೂ ಎಕ್ಸ್ಟೆಂಡ್ ಆಗಿದೆ. ಸೊ ದಿಸ್ ಈಸ್ ದ ಗ್ರಾಫ್ ಆ್ಯಂಡ್ ಡೊಮೈನ್ ರೇಂಜ್ ಆಫ್ ಕೊಸೆಕ್ ಫಂಕ್ಷನ್. ಆ್ಯಂಡ್ ದಿಸ್ ಈಸ್ ಅಬೌಟ್ ಸೆಕ್. ಸೆಕ್ ಯಾವ ರೀತಿ ಡಿಫೈನ್ ಆಗಿದೆ? ಸೆಕ್ ಈಸ್ ಡಿಫೈನ್ಡ್ ಫ್ರಮ್ ಆರ್ ಮೈನಸ್, ಅಬ್ಸರ್ವ್ ಮಾಡಿ, ಆಡ್ ಮಲ್ಟಿಪಲ್ ಆಫ್ π/2. ಇದು ಕೂಡ ಆಡ್ ಮಲ್ಟಿಪಲ್ ಆಫ್ π/2ನ ತೆಗಿಬೇಕಲ್ಲ, ಎಕ್ಸ್ ಈಕ್ವಲ್ ಟು 2n + 1 π/2. ಆಡ್ ಮಲ್ಟಿಪಲ್ ಆಫ್ π/2ಗಳನ್ನ ನಾವೇನು ಮಾಡಿದ್ವಿ, ಇಲ್ಲಿ ತೆಗೆದುಹಾಕಿದ್ದೀವಿ. ಸೊ ದಿಸ್ ಈಸ್ ದ ಡೊಮೈನ್ ಆಫ್ ಸೆಕ್ ಆ್ಯಂಡ್ ರೇಂಜ್ ಈಸ್ ಸಿಮಿಲರ್ ಟು ಕೊಸೆಕ್. ಏನಿತ್ತು ಕೊಸೆಕ್ದು ಅಂತಂದರೆ ಆರ್ ಮೈನಸ್ ಓಪನ್ ಇಂಟರ್ವಲ್ -1, ಅಥವಾ -∞ to -1 ಯೂನಿಯನ್ 1 to ∞. ಸೊ ದಿಸ್ ಈಸ್ ಅಬೌಟ್ ಸೆಕ್. ಆ್ಯಂಡ್ ದ ಲಾಸ್ಟ್ ಗ್ರಾಫ್ ಈಸ್ ಕಾಟ್. ಸೊ ಕಾಟ್ ಎಲ್ಲಿಂದ ಎಲ್ಲಿವರೆಗೆ ಡಿಫೈನ್ ಆಗಿತ್ತು ಅಂತಂದರೆ ಕಾಟ್ ವಾಸ್ ಡಿಫೈನ್ಡ್ ಫ್ರಮ್ ಆರ್ ಮೈನಸ್, ಇದು ಎಲ್ಲೆಲ್ಲಿ ಡಿಫೈನ್ ಆಗಿಲ್ಲ ನೋಡಿ, π, 2π, 3π ಹೀಗೆ ಹೋಗ್ತದೆ. ಇದು ಇಲ್ಲಿ ಈ ರೀತಿ ಇರ್ತದೆ. ಇದು 3π ಹತ್ರ ಡಿಫೈನ್ ಆಗಿಲ್ಲ ಮತ್ತೆ. ಸೊ ಇಂಟಿಗ್ರಲ್ ಮಲ್ಟಿಪಲ್ ಆಫ್ ಪೈ ಅಲ್ಲಿ ಡಿಫೈನ್ ಆಗಿಲ್ಲ. ಸೊ ವಿ ಕ್ಯಾನ್ ರೈಟ್ ಇಟ್ ಆಸ್ ಎಕ್ಸ್ ಈಕ್ವಲ್ ಟು nπ, ವೇರ್ n ಈಸ್ ಎನ್ ಇಂಟೀಜರ್. ದಿಸ್ ಈಸ್ ದ ಡೊಮೈನ್ ಆಫ್ ದ ಕಾಟ್. ದ ರೇಂಜ್ ಯು ಕ್ಯಾನ್ ಅಬ್ಸರ್ವ್, ಎಲ್ಲ ರಿಯಲ್ ನಂಬರ್ಸ್ಗೂ ಕೂಡ y ಆಕ್ಸಿಸ್ ಮೇಲೆ ಸ್ಟ್ರೆಚ್ ಆಗಿದೆ. ಸೊ +∞ವರೆಗೂ ಹೋಗ್ತದೆ, ಈ ಕಡೆ -∞ವರೆಗೂ ಹೋಗೋದ್ರಿಂದ ರೇಂಜ್ ಏನಂತಂದರೆ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್, ಅಥವಾ -∞ to +∞. So these are the graphs, domain, range of trigonometric functions.